ನೀವು ದೇವರಾತ್ಮನ ಮೂಲಕ ಅಂತರ್ಯದ ಪಾಸ್ಟರ್ 2026 ಸೂಪರ್ ನ್ಯಾಚುರಲ್ ಇದೆ. 2026 ದೇವರ ಪರಿಪೂರ್ಣತೆಯ ವರ್ಷ, ದೇವರ ಎಲ್ಲವನ್ನ ಮತ್ತೆ ಸ್ಥಾಪಿಸುವಂತ ವರ್ಷ, ಅಬಂಡೆನ್ಸ್ ವರ್ಷ. ಪ್ರತಿ ಈ ವರ್ಷ 2026 ಅಂತ ಹೇಳ್ತಾ ಇದ್ದೀರಿ ಅಂದ್ರೆ ನಾನು ಅದನ್ನ ಹೇಳ್ತಾ ಇದ್ದೇನೆ, ಸರಿಯಾಗಿ ಅರ್ಥ ಮಾಡಿಕೊಳ್ಳ್ರಿ. ಕರ್ತನು 2026ರಲ್ಲಿ ಒಳಗಿನಿಂದ ಅಂತರ್ಯದಿಂದ ನನ್ನನ್ನ ಪರಿಪೂರ್ಣ ಮಾಡುವಂತ ವರ್ಷವಾಗಿದೆ. ಒಳಗಿನಿಂದ ನಮ್ಮನ್ನ ತುಂಬಿ ತುಳುಕುವಂತ ವರ್ಷವಾಗಿದೆ. ಒಳಗಿನ ಅಂತರ್ಯವನ್ನ ಬದಲಾಯಿಸುವಂತ ವರ್ಷವಾಗಿದೆ. ದೇವರಾತ್ಮನು ತುಂಬಿಕೊಳ್ಳುವಂತ ವರ್ಷ. ಹಳೆ ಒಡಂಬಡಿಕೆಯಲ್ಲಿ ನೀವು ನೋಡಿದ್ರೆ ಪವಿತ್ರಾತ್ಮನು ಅತಿ ಪರಿಶುದ್ಧವಾದ ಸ್ಥಳ ಯಾವುದಪ್ಪ ಅಂತ ಕೇಳಿದ್ರೆ ಅದು ಅಂತರ್ಯವಾಗಿತ್ತು, ಒಳಗಡೆ ಇತ್ತು. ಒಂದು ದೇವಾಲಯವಿದೆ, ಆ ದೇವಾಲಯದಲ್ಲಿ ಅತಿ ಪರಿಶುದ್ಧವಾದ ಸ್ಥಾನ ಯಾವುದಪ್ಪ ಅಂತ ನೀವು ಕೇಳಿದ್ರೆ ಅದು ಒಳಗಿನ ಸ್ಥಾನ ಆಗಿತ್ತು. ದೇವರಾತ್ಮನು ಒಳಗಡೆ ಯಾವುದು ಅತಿ ಪರಿಶುದ್ಧವಾದ ಸ್ಥಾನದಲ್ಲಿ ಮೊದಲು ಇಳಿದು ಬರ್ತಾ ಇದ್ದನು. ಆತನು ಇಳಿದು ಬಂದ ಮೇಲೆ ಆ ಪ್ರಸನ್ನತೆ ಹೊರಗಡೆ, ಅದಾದ ಮೇಲೆ ಪವಿತ್ರ ಸ್ಥಾನದ ಮೇಲೆ, ಅದಾದ ಮೇಲೆ ಪರಿಶುದ್ಧ ಸ್ಥಾನ ಆದ ಮೇಲೆ ಪವಿತ್ರ ಸ್ಥಳವಾದ ಮೇಲೆ ಅಂಗಳಗಳ ಮೇಲೆ ಆತನ ಪ್ರಸನ್ನತೆ ಕಾರ್ಯ ಮಾಡ್ತಾ ಇತ್ತು. 2026ರಲ್ಲಿ ದೇವರು ನಿಮ್ಮನ್ನು ಅಂತರ್ಯದಿಂದ ತುಂಬಿ ಶುದ್ಧಿಪಡಿಸಿ, ಬಲಪಡಿಸಿ, ಮನಸ್ಸಿನಲ್ಲಿ ಶುದ್ಧಿಪಡಿಸಿ, ಬಲಪಡಿಸಿ, ತದನಂತರ ನಿಮ್ಮ ಶರೀರದಲ್ಲಿ ಕೂಡ ಆತನು ತನ್ನ ಸಾಮರ್ಥ್ಯವನ್ನ, ದೇವರಾತ್ಮನ ಕಾರ್ಯವನ್ನ ಮಾಡ್ಲಿಕ್ಕಿದ್ದಾನೆ. ಕ್ರಿಸ್ತೇಸುವಿನ ಪಾಸ್ಟರ್, ನಾನು ಒಳಗಿನಿಂದ ಪೂರ್ತಿ ಮುರಿದೋಗ್ಬಿಟ್ಟಿದ್ದೇನೆ, ನಾನು ಒಳಗಿನಿಂದ ಎಲ್ಲವೂ ಕೂಡ ಖಾಲಿ ಆಗ್ಬಿಟ್ಟಿದೆ. 2026 ದೇವರು ನಿಮ್ಮ ಅಂತರ್ಯದಲ್ಲಿ, ದೇವರು ನಿಮ್ಮ ಅಂತರ್ಯದಲ್ಲಿ ದೇವರಾತ್ಮನ ಮೂಲಕ ನಿಮ್ಮ ಅಂತರ್ಯದಲ್ಲಿ ವಿಶೇಷ ಬಲವನ್ನ ಕೊಡುವಂತ ವರ್ಷವಾಗಿದೆ. ಅದರ ಮೇಲೆ ದೇವರ ಅಧಿಕಾರ ಬಂದರೆ, ದೇವರ ಅಧಿಕಾರ, ದೇವರ ನಿಯಂತ್ರಣ ಬಂದ್ರೆ ಇದು ಪೂರ್ತಿ ಬದಲಾಗ್ತದೆ. ಒಂದು ತಲೆನೋವಿದೆ, ಡಯಾಬಿಟಿಸ್ ಇದೆ, ಶುಗರ್ ಇದೆ, BP ಇದೆ, ಥೈರಾಯ್ಡ್ ಇದೆ, ಕಾಲು ನೋವಿದೆ, ಕೈ ನೋವಿದೆ, ಎದೆ ನೋವಿದೆ, ಅದು ಪ್ರಾಬ್ಲಮ್ ಇದೆ, ಇದು ಪ್ರಾಬ್ಲಮ್ ಇದೆ, ಹೀಗಿದೆ, ನನ್ನ ಹಾರ್ಟ್ ಆಪರೇಷನ್ಸ್ ಆಗಿದೆ, ನಂದು ವೀಕ್ನೆಸ್ ಇದೆ, XYZ. ಅದೇನೂ ಇರೋದಿಲ್ಲ. ಯಾಕಂದ್ರೆ ಅದನ್ನ ಸ್ವಾಧೀನ ಮಾಡಿಕೊಂಡವನು, ಅದನ್ನ ಆಕ್ರಮಿಸಿಕೊಂಡವನು, ಅದನ್ನ ತೆಗೆದುಕೊಂಡವನು ಪರಿಶುದ್ಧಾತ್ಮ ದೇವರಾಗಿರುವುದರಿಂದ